ಬಾಗಲಕೋಟೆ ಜಿಲ್ಲೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ, ಇಂಜಿನಿಯರಿಂಗ್ ಘಟಕ ಬೆಂಗಳೂರು ಇವರ ಸಹಯೋಗದಲ್ಲಿ ಎಸ್ಡಿಪಿ ಯೋಜನೆಯ ಅನುದಾನದ ಅಡಿಯಲ್ಲಿ ಸುಮಾರು ಅಂದಾಜು 85 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಗುಂದ ತಾಲೂಕು ಆಸ್ಪತ್ರೆಯ ಮೂಲಭೂತ ಸೌಕರ್ಯಗಳ ಉನ್ನತೀಕರಣ ಕಾಮಗಾರಿಯ ಭೂಮಿ ಪೂಜಾ ಉದ್ಘಾಟನಾ ಸಮಾರಂಭವು ದಿನಾಂಕ ಸೆಪ್ಟೆಂಬರ್ 24, 2024 ರಂದು ಮಧ್ಯಾಹ್ನ 2 ಗಂಟೆಗೆ ವೇದಮೂರ್ತಿ ಮಹಾಂತಯ್ಯ ಗಚ್ಚಿನಮಠರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮತ್ತು ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಜರುಗಿತು. ಈ ಒಂದು ಕಾಮಗಾರಿಯ ಭೂಮಿ ಪೂಜೆ ನೆರವೇರಿಸಿ ಕ್ಷೇತ್ರದ ಶಾಸಕ ಕಾಶಪ್ಪನವರರು ಮಾತನಾಡಿ, ತಮ್ಮ ತಂದೆ ದಿವಂಗತ ಸಚಿವರಾದ ಎಸ್.ಆರ್. ಕಾಶಪ್ಪನವರರ ಅಧಿಕಾರಾವಧಿಯಲ್ಲಿ ಪ್ರಥಮ ಬಾರಿಗೆ ಹುನಗುಂದ ತಾಲೂಕಿಗೆ 50 ಹಾಸಿಗೆ ಆಸ್ಪತ್ರೆ ಕಲ್ಪಿಸಿದ್ದು, ನಂತರ ತಮ್ಮ ತಾಯಿ ಗೌರಮ್ಮ ಕಾಶಪ್ಪನವರರ ಅಧಿಕಾರಾವಧಿಯಲ್ಲಿ 100 ಹಾಸಿಗೆ ಆಸ್ಪತ್ರೆಯನ್ನು ಆರಂಭಿಸಿದ್ದು, ತಮ್ಮ ಹಿಂದಿನ ಅಧಿಕಾರಾವಧಿಯಲ್ಲಿ ಡಯಾಲಿಸ್ ಘಟಕ, ರಕ್ತನಿಧಿ ಸೇರಿ ಇತರೆ ಕೈಗೊಂಡ ಅಭಿವೃದ್ಧಿಗಳನ್ನು ಸ್ಮರಿಸುತ್ತಾ, ಸದ್ಯ ತಮ್ಮ ಅಧಿಕಾರಾವಧಿಯಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಆರೋಗ್ಯ ಸಚಿವರು ಮತ್ತೆ 50 ಹಾಸಿಗೆ ಎಂಸಿಎಚ್ ಆಸ್ಪತ್ರೆ ಹುನಗುಂದಕ್ಕೆ ಮಂಜೂರಾತಿ ಹಾಗೂ ಹುನಗುಂದ ಮತ್ತು ಇಳಕಲ್ಲುಬಯ ತಾಲೂಕಾ ಆಸ್ಪತ್ರೆಗಳಿಗೆ ಮತ್ತು ಕೂಡಲ ಸಂಗಮದ ಆಸ್ಪತ್ರೆಗಳ ಮೂಲಸೌಕರ್ಯಕ್ಕೆಂದು ತಲಾ 85 ಲಕ್ಷ ರೂಪಾಯಿಗಳ ಮಂಜೂರಾತಿ ಹಾಗೂ ಉಭಯ ತಾಲೂಕುಗಳಿಗೆ 108 ಆಂಬ್ಯುಲೆನ್ಸ್ 2 ವಾಹನಗಳ ಮಂಜೂರಾತಿ ನೀಡಿದ್ದಕ್ಕೆ ಹಾಗೂ 50 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಶೀಘ್ರದಲ್ಲಿಯೇ ಆರಂಭಗೊಳ್ಳಲಿರುವ ಹೈಟೆಕ್ ಲ್ಯಾಬ್ನು ಮಂಜೂರಾತಿ ನೀಡಿದ್ದಕ್ಕೆ ಅಭಿನಂದನೆ ಸಲ್ಲಿಸಿದರು. ನಂತರ ಶಾಸಕರು ಜನಪ್ರತಿನಿಧಿಗಳ ಕರ್ತವ್ಯ ಮತ್ತು ಜವಾಬ್ದಾರಿ ಬಗ್ಗೆ ಪ್ರಸ್ತಾಪಿಸುತ್ತಾ, ಬೆರಳೆಣಿಕೆಯ ಕೆಲಸಕ್ಕೆ ಸೀಮಿತಗೊಳ್ಳದೆ ಸರ್ವಾಂಗೀಣ ಅಭಿವೃದ್ಧಿಗೆ ಕಂಕಣಬದ್ಧನಾಗಿರುವನೇ ನಿಜವಾದ ಜನಪ್ರತಿನಿಧಿ ಎನ್ನಿಸಿಕೊಳ್ಳುತ್ತಾನೆ ಎಂದರು. ನಂತರ ಆಸ್ಪತ್ರೆಯ ಆರೋಗ್ಯಾಧಿಕಾರಿಗಳು ವೈದ್ಯರಿಗೆ ಮತ್ತು ಸಿಬ್ಬಂದಿಗಳಿಗೆ ಕರ್ತವ್ಯ ಜವಾಬ್ದಾರಿಯ ಪಾಠ ಮಾಡುತ್ತಾ, ಹುನಗುಂದ ತಾಲೂಕಿನಲ್ಲಿ ರೈತರು, ಬಡಪಾಯಿ ರೋಗಿಗಳು ಹೆಚ್ಚಾಗಿ ಸರ್ಕಾರಿ ಆಸ್ಪತ್ರೆಗೆ ಬರುತ್ತಾರೆಂದರೆ ಇಲ್ಲಿ ತಿಂಗಳೊಂದರಲ್ಲಿ 200 ಹೆರಿಗೆ ಆಗುತ್ತಿರುವುದೇ ಇಲ್ಲಿ ರೋಗಿಗಳಿಗೆ ಖಾಸಗಿ ಆಸ್ಪತ್ರೆಯೆಡೆಗೆ ಮುಖ ಮಾಡದೆ ಇಲ್ಲಿರುವ ಮೂಲ ಸೌಕರ್ಯ ಮತ್ತು ನೀಡುತ್ತಿರುವ ಚಿಕಿತ್ಸಾ ಉಪಕ್ರಮಗಳ ಗುಣಮಟ್ಟವೇ ಸಾಕ್ಷೀಕರಿಸುತ್ತದೆ ಎಂದು ಆರೋಗ್ಯ ಸಿಬ್ಬಂದಿಗಳ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ವೈದ್ಯರು ಮತ್ತು ಆರೋಗ್ಯ ಸುಧಾರಣಾ ಸಮಿತಿ ಸದಸ್ಯರು ಆಸ್ಪತ್ರೆಯ ಮೂಲ ಸೌಕರ್ಯದ ಅಭಿವೃದ್ಧಿಗೆ ಇರಿಸಿದ ಬೇಡಿಕೆಗೆ ಕಾಲಮಿತಿಯಲ್ಲಿ ಈಡೇರಿಸುವುದಾಗಿ ಭರವಸೆ ನೀಡಿದರು. ಏತನ್ಮಧ್ಯೆ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ ಅಂಕೋಲೆಕರರು, ಪ್ರಾಸ್ತಾವಿಕ ಪರ ಹಾಗೂ ಆರೋಗ್ಯ ಸುಧಾರಣಾ ಸಮಿತಿಯ ಸದಸ್ಯರಾದ ಸಂಜೀವ ಜೋಶಿರು ಅತಿಥಿಗಳ ಪರ ಮಾತನಾಡಿ, ಶಾಸಕರ ಕುಟುಂಬದ ಅಧಿಕಾರಾವಧಿಯಲ್ಲಿ ಆಸ್ಪತ್ರೆಯ ಅಭಿವೃದ್ಧಿಗೆ ನೀಡಿದ ಕೊಡುಗೆಯನ್ನು ಸ್ಮರಿಸುತ್ತಾ, ಆಸ್ಪತ್ರೆಯಲ್ಲಿ ಕಳೆದ 5 ವರ್ಷಗಳಿಂದ ಶೌಚಾಲಯ, ಸ್ನಾನಗೃಹ, ಕಟ್ಟದ ಮೇಲ್ಚಾವಣಿ ಸೇರಿ ಇತರೆ ಅವಶ್ಯಕ ಸೌಕರ್ಯದ ತ್ವರಿತ ಅಭಿವೃದ್ಧಿ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಈ ಒಂದು ಸಮಾರಂಭದಲ್ಲಿ ಆರೋಗ್ಯ ಸಿಬ್ಬಂದಿಗಳಾದ ಆರ್.ಎನ್. ಹೊಸಮನಿ, ನಾಗರಾಜ ಸಿಂದಗಿ, ಯಮನಪ್ಪ ಮಾದರ ವೇದಿಕೆ ಹಂಚಿಕೊಂಡಿದ್ದರು ಹಾಗೂ ಆಸ್ಪತ್ರೆಯ ಆರೋಗ್ಯ ಸುಧಾರಣಾ ಸಮಿತಿಯ ಉಪಾಧ್ಯಕ್ಷರಾದ ಶಿವಾನಂದ ಕಂಠಿ, ಸದಸ್ಯರಾದ ರಫೀಕ ವಾಲಿಕಾರ, ಶ್ರೀಮತಿ ಶಕುಂತಲಾ ಗಂಜಿಹಾಳ, ಹಿರಿಯ ಮುಖಂಡರಾದ ಮಹಾಂತೇಶ ಆವಾರಿ, ಬಸವರಾಜ ಗದ್ದಿ, ವಿಜಯ ಮಹಾಂತೇಶ ಗದ್ದನಕೇರಿ, ಹುನಗುಂದ ತಾಲೂಕಾ ಪೊಲೀಸ್ ವೃತ್ತ ನಿರೀಕ್ಷಕರಾದ ಸುನಿಲ ಸವದಿ, ಪಿಎಸ್ಐ ಪ್ರಕಾಶ್ ಅಡಿರು ಸೇರಿ ಇತರರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು, ಆರೋಗ್ಯ ಸಿಬ್ಬಂದಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಕಾಶಿನಾಥ್ ರಾಠೋಡ್ ಗುತ್ತಿಗೆದಾರರು ಇದನ್ನ ತೆಗೆದುಕೊಂಡಿದ್ದಾರೆ. ಬಹುತೇಕ ನಮ್ಮ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ. ಈ ಒಂದು ಕಾಮಗಾರಿಯನ್ನ ಇವತ್ತು ಯಾವ ಕಾಮಗಾರಿ ಬಹಳ ಅವಶ್ಯಕತೆ ಇತ್ತು, ಯಾಕಂದ್ರೆ ಶೌಚಾಲಯಗಳು ಬೇಕು. ಮುಖ್ಯವಾಗಿ ನಮ್ಮ ಆಸ್ಪತ್ರೆಯಲ್ಲಿ ಶೌಚಾಲಯ ವ್ಯವಸ್ಥೆ ಸರಿ ಇರಲಿಲ್ಲ, ನೀರಿನ ವ್ಯವಸ್ಥೆ ಇರ್ಬೋದು, ಇವೆಲ್ಲವನ್ನ ವ್ಯವಸ್ಥಿತವಾಗಿ ಮಾಡಿಕೊಡೋದಕ್ಕೆ ಈ ಅನುದಾನವನ್ನು ನೀಡಲಾಗಿದೆ. ಈ ಹಿಂದೆ ಕೂಡ ನಾವು ಹುನಗುಂದ ಆಸ್ಪತ್ರೆಗೆ ಡಯಾಲಿಸಿಸ್ ಮಿಷಿನ್ ಅನ್ನು ಮಂಜೂರಾತಿ ಮಾಡಿಸಿದ್ದೆ. ಡಯಾಲಿಸಿಸ್ ಕೊಡ ಮಾಡಿಸಿದ್ವಿ, ಬ್ಲಡ್ ಬ್ಯಾಂಕ್ ಮಾಡಿಸಿದ್ವಿ. ಬ್ಲಡ್ ಬ್ಯಾಂಕ್ ಕೂಡ ನಾವೇ ಹಿಂದಿನ ಅಧಿಕಾರದಲ್ಲಿ ಬ್ಲಡ್ ಬ್ಯಾಂಕ್ ಪ್ರಾರಂಭ ಮೇಲೆ ಮತ್ತೆ ಮೇಲಧಿಕಾರಿಗಳಿಗೆ ಮಾತಾಡಿ ಆ ಬ್ಲಡ್ ಬ್ಯಾಂಕ್ ಇವತ್ತು ಪ್ರಾರಂಭ ಆಗಿದೆ. ಯಾಕಂದ್ರೆ 5 ವರ್ಷ ಬಂದಾಗಿತ್ತು. ಯಾಕ್ರಿ ಅಂಗಡಿ ಬಂದಾಗಿತ್ತಿಲ್ಲ, ಆಸ್ಪತ್ರೆ 100 ಹಾಸಿಗೆ ಆಸ್ಪತ್ರೆ ಮೇಲೆ ಇರಬೇಕಲ್ಲ, ಕಾರ್ಯವನ್ನು ಕೂಡ ಇವತ್ತು ನೆರವೇರಿಸಿದ್ದೇವೆ.
ಒಟ್ಟಾರೆ ಇದು ಸಾರ್ವಜನಿಕರಿಗೆ ಇವತ್ತು ಬಡವರಿಗೆ, ಯಾಕಂದ್ರೆ ರೈತರು ಊರು ಇವತ್ತು ಇದಕ್ಕೆ ಸಂಜೀವ್ ಹೇಳಿದ್ರು, ನೇರವಾಗಿ ಏನೇ ಇದ್ರು ಕೂಡ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬರುವಂತ ಇವತ್ತು ನಮ್ಮ ಹುಣಗೂರು ನಗರದಲ್ಲಿ ಜನ ಇದ್ದಾರೆ. ಅದಕ್ಕೆ ಅವ್ರಿಗೆ ಅನುಕೂಲ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಎಲ್ಲ ಯೋಜನೆಗಳನ್ನ ಮತ್ತು ಆಸ್ಪತ್ರೆಯನ್ನ ಇದೇನು ನಮ್ಮ ಮಂಜುನಾಥ್ ಮತ್ತು SS ಅಂಗಡಿಯವರು ಈಗಾಗಲೇ 8 ಇದ್ದಾರೆ. ಒಂದೇ ಒಂದು ಪೋಸ್ಟ್ ಕಡಿಮೆ ಇದೆ, MD ಒಂದೇ ಪೋಸ್ಟ್, 15 ಹುಡುಕ್ತೀನಿ, 15 ತಂದು ಕೊಡ್ತೀನಿ. ಶೀಘ್ರದಲ್ಲೇ ಆ ಒಂದು ಯೋಜನೆ ಕೂಡ ತಂದು ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. 85 ಲಕ್ಷ ರೂಪಾಯಿ ಅದು ಕೂಡ ಭೂಮಿ ಪೂಜೆ ನೆರವೇರಿಸೋದಕ್ಕೆ ಹೊಂಟಿದ್ದೆ. ಎಲ್ಲೆಲ್ಲಿ ಆಸ್ಪತ್ರೆ, ಯಾಕಂದ್ರೆ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು. ಬರೇ ಜನಪ್ರತಿನಿಧಿಗಳು ಶಾಸಕರ ತಕ್ಷಣ ರಸ್ತೆ ಅಭಿವೃದ್ಧಿ ಮಾಡಿದ್ರೆ ಅಷ್ಟೇ ಅಲ್ಲ, ಕುಡಿಯ ನೀರು ಕೊಟ್ಟರೆ ಅಷ್ಟೇ ಅಲ್ಲ, ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡುವಂತವರು ನಿಜವಾದ ಜನಪ್ರತಿನಿಧಿಗಳಾಗ್ತಾರೆ. ಅದನ್ನು ಚಿಂತನೆಯನ್ನ ಮಾಡಬೇಕು. ಒಂದು ತಿಂಗಳಿಗೆಲ್ಲ ಪ್ರತಿ ತಿಂಗಳಕ್ಕೆ 200 ಹೆರಿಗೆ ಆಗುವಂತ ಆಸ್ಪತ್ರೆ ಅದು ನಮ್ಮ ಹುಣಗೂರು ಆಸ್ಪತ್ರೆ. ಬಹಳ ಹೆಮ್ಮೆ ಪಡಬೇಕು ನಾವು ಧನ್ಯವಾದಗಳು ಹೇಳಬೇಕು. ವೈದ್ಯರು, ನಮ್ಮ ಸಿಬ್ಬಂದಿ ವೈದ್ಯರು ಇವತ್ತು ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ, ಜನ ಇಲ್ಲಿ ಬರ್ತಾರೆ. ಅದಕ್ಕೆ ಆ ಕಾರ್ಯ ಕೂಡ ಇಲ್ಲಿ ನಡೀಬೇಕು. ನಮ್ಮ ವೈದ್ಯರು ಕೂಡ ಜಾಗೃತಿಯಿಂದ ಕೆಲಸ ಮಾಡಬೇಕು. ಸಿಬ್ಬಂದಿ ವರ್ಗದವರು ಕೂಡ ಯಾರು ಕೂಡ ಇಲ್ಲಿ ಆ ತರ ವ್ಯವಸ್ಥೆಯನ್ನು ಹಾಳು ಮಾಡುವಂತ ಕೆಲಸ ಮಾಡಿಲ್ಲ, ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸರ್ವಾಂಗೀಣ ಅಭಿವೃದ್ಧಿಗೆ ಕಂಕಣಬದ್ಧರಾಗಿರ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಹುಣಗೂರು ಮತಕ್ಷೇತ್ರದ ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೂಡ ನಾವು ಅನೇಕ ಡಾಕ್ಟರ್ಸ್ ಇರಲಿಲ್ಲ, ಅಲ್ಲಿ ಕೂಡ ವೈದ್ಯರನ್ನು ತರುವಂತ ಕೆಲಸ. ಗ್ರಾಮೀಣ ಮಟ್ಟದಲ್ಲಿ ಕೂಡ ಇವತ್ತು ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಆರೋಗ್ಯ ಇದ್ರೆ ನಾವು ಏನಾದರೂ ಸಾಧಿಸಬಹುದು, ಆರೋಗ್ಯನೇ ಇಲ್ಲ ಅಂದ್ರೆ ಏನ್ ಮಾಡೋಕ್ಕಾಗತ್ತೆ. ಆರೋಗ್ಯವನ್ನೋದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನಾನು ಎಲ್ಲ ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಳ್ತೀನಿ, ನಮ್ಮ ಕಡಿಮೆ ಇಲ್ಲಾರ್ದಂಗೆ ನಾವು ವ್ಯವಸ್ಥೆಯನ್ನ ಮಾಡ್ತೀವಿ. ಅದಕ್ಕೆ ವಿಶ್ವಾಸವನ್ನು ಇಡ್ರಿ ಅಂತ ನಾವು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಮಾಡಿಕೊಡಬೇಕು ಅಂತೇಳಿ ನಾನು ಗುತ್ತಿಗೆದಾರರಿಗೆ ಮತ್ತು ನಮ್ಮ ಇಂಜಿನಿಯರ್ ವಿಭಾಗದವ್ರಿಗೆ ಕೂಡ ಸೂಚನೆಯನ್ನು ಕೊಟ್ಟು ಮತ್ತೊಮ್ಮೆ ಎಲ್ಲರಿಗೂ ವಂಚಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜಯ ಹಿಂದ್, ಜಯ ಕರ್ನಾಟಕ. ಒಂದು ಲ್ಯಾಬೊರೇಟರಿ ಕೂಡ ನಮ್ಮ ಹುಣಗೂರು ಆಸ್ಪತ್ರೆಗೆ ಮಂಜೂರಾತಿ ಆಗಿದೆ. ಅದನ್ನು ಕೂಡ ಶೀಘ್ರದಲ್ಲೇ ಪ್ರಾರಂಭ ಮಾಡ್ತೀವಿ. ಯಾಕಂದ್ರೆ ಲ್ಯಾಬ್ ಇದ್ದಿದ್ದಿಲ್ಲ, ಲ್ಯಾಬ್ ಬೇಕು. ಬರೀ ರಕ್ತ ತಪಾಸಣೆ ಮಾಡುವುದು ಒಂದೇ ಇತ್ತು. ಹೈಟೆಕ್ ಲ್ಯಾಬ್ 50 ಲಕ್ಷ ರೂಪಾಯಿದಲ್ಲಿ ಹೈಟೆಕ್ ಲ್ಯಾಬ್ ಸ್ಯಾಂಕ್ಷನ್ ಆಗಿದೆ. ಇಲ್ಲಿ ಕಡೆಗೆ ಡಯಾಲಿಸಿಸ್ ಮೆಷಿನ್ ಕೊಡಿಸಿದ್ದೀನಿ. ಹುಣಗುಂದಕ್ಕೂ ನಾನು ಎತ್ತಿಸಿದ್ದೆ ಡಯಾಲಿಸಿಸ್ ಮೆಷಿನ್. ಹುಣಗುಂದ ಮತ್ತು ಇಲ್ಲಿ ಕಡೆಗೆ ಅಡೆ ಆಂಬುಲೆನ್ಸ್ ಕೊಟ್ಟರ, ಮತ್ತೆ ಇಲ್ಲಿ ಕೊಟ್ಟಿಲ್ಲ. ಅದು ಕೊಟ್ಟಿಲ್ಲ. ಅದು ನಮ್ಮ ದಿವಸ ನಾನು ಮಾಡ್ತೀನಿ ಅಂತ ಕಾರ್ಯಕ್ರಮ ಅಂತ ನಾನು ಹೇಳಿ ಬಯಸ್ತೀನಿ. ಯಾಕಂತಂದ್ರೆ ಇಲ್ಲಿ ಪ್ರತಿಯೊಂದು ಈ ಆರೋಗ್ಯ ಏನು ಈ ಕ್ಯಾಂಪಸ್ ನಲ್ಲಿ ಒಂದು ಕಲ್ಲು ಬಂದ್ ಬಿದ್ದೈತಪ್ಪ ಅಂದ್ರೆ ಅದು ಕಾಶ್ಯಪ್ನವ್ರ ಕುಟುಂಬದ ಅಂತ ಹೇಳಿಕೆ ನಾನು ಇಲ್ಲಿ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಮನೆ ಇಲ್ಲಿ ಹಾಸ್ಪಿಟಲ್ ಎದುರಿರೋದ್ರಿಂದ ನಾವು 40 ವರ್ಷ ಆಗ್ತೀನಿ ಮನೆ ಕಟ್ಟಿ. ನಾವು ಇಲ್ಲಿ ಪ್ರತಿಯೊಂದನ್ನು ಕೂಡ ಇಂಚಿಂಚೂ ಮಾಹಿತಿ ಐತಿ. ನಾನು ಮತ್ತು ಕಾಶ್ಯಪ್ನವ್ರ ಜೊತೆ ಯಾವಾಗಲೂ ಸಂಪರ್ಕದಾಗಿರೋಣ. ಇಲ್ಲಿ ಯಾವುದೇ ಒಂದು ಪ್ರತಿಯೊಂದು ಕಲ್ಲು ಇಲ್ಲಿ ಏನು ಈ ಕ್ಯಾಂಪಸ್ನೊಳಗೆ ಈ ಆರೋಗ್ಯ ಸಮಿತಿ ಏನು ಇಲ್ಲಿ ಆರೋಗ್ಯ ಇಲ್ಲಿ ಇದು ಹಾಸ್ಪಿಟಲ್ದಾಗ ಐತಿ, ಒಂದು ಕಲ್ಲು ಸದ್ಯಕ್ಕೆ ಕಾಶ್ಯಪ್ನವ್ರದೇ ಅಂತ ಹೇಳಿಕ್ಕೆ ನಾನು ಇಲ್ಲಿ ಇಚ್ಛಾಪಡ್ತೀನಿ. ಯಾಕಂದ್ರೆ ದಿವಂಗತ SR ಕಾಶ್ಯಪ್ನವರು ಕಟ್ಟಿಸಿದಂಥ ಹಾಸ್ಪಿಟಲ್ ಮತ್ತು ಮುಂದೆ ನಮ್ಮ ತಾಯಿ ಗೌರಮ್ಮ ಕಾಶ್ಯಪ್ನವ್ರ ಶಾಸಕರಾದ ಮೇಲೆ ಅದನ್ನು ಎಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ರು. ಮಳ್ಳಿ ಮತ್ತೆ ಕಾಶ್ಯಪ್ನವರೇ ವಿಜಯಾನಂದ ಕಾಶ್ಯಪ್ನವರ ಬಂದ ಮೇಲೆ ಕೂಡ ಇವೆಲ್ಲ ಇಂಪ್ರೂವ್ಮೆಂಟ್ಗಳು ಆಗ್ಯಾವ ಅಂತ ಹೇಳಿ ಬಯಸ್ತಿದ್ದೇನೆ. ಯಾಕಂದ್ರೆ ಪುಣ್ಯಾತ್ಮರು ಯಾರ್ಯಾರು ಆರ್ಸಿ ಬಂದು ಹೋಗಿರ್ತಾರೆ, ಯಾರೂ ಒಂದು ಕಲ್ಲಿಟ್ಟಿಲ್ಲ. ಇತಿಹಾಸ ನನಗೆ ಗೊತ್ತೈತಿ. ಒಬ್ರು ಒಂದೊಂದು ಕಲ್ಲು ಸಹಿತಕ್ಕೆ ಇಲ್ಲಿ ಯಾವುದೇ ಒಂದು ಕಲ್ಲು ಇಲ್ಲಿ ಮೂವ್ಮೆಂಟ್ ಆಗಿಲ್ಲ. ಅವ್ರವ್ರ ಮಾತಾಡೋದಲ್ಲ, ತಾಕತ್ತೂ ಬೇಕು ಮನುಷ್ಯನಿಗೆ. ಬರೀ ಹೆಸರು ಹೇಳಿದ್ರೆ ಇದು ಆಂಬುಲೆನ್ಸ್ ಚೇಂಜ್ ಆಯ್ತು, ಬರೀ ಏನ್ ಭಾಳ ಏನಾಗಿದ್ದಿಲ್ಲ, ಅದು ಸ್ವಲ್ಪ ಡೋರ್ ಏನೋ ಸಮಸ್ಯೆ ಆಗಿತ್ತು ಅಂತ ಮಂಜುನಾಥ್ ಸರ್ ಹೇಳಿದ್ರು. ಡೋರ್ ಸ್ವಲ್ಪ ಸಮಸ್ಯೆ ಆಗಿತ್ತು, ಬರೀ ಹೆಸರು ಹೇಳಿದ್ರೆ ಗಾಡಿ ಚೇಂಜ್, ಹೊಸದ ಗಾಡಿ ಬೇರೆ ಚೇಂಜ್ ಮಾಡ್ಕೊಡಾಕ ಇಂಥ ಒಂದು ತಾಕತ್. ಯಾಕಂದ್ರೆ ಮನುಷ್ಯನಿಗೆ ಯಾವ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿರ್ತಾನೆ ಅವ್ನಿಗೆ ಅದರದಂತ ತಾಕತ್ತುಗಳು ಇರ್ತಾವ. ಇಲ್ಲಿ ಎಷ್ಟೋ ಒಬ್ರು ಶ್ರೀಮಂತರು ಇಲ್ಲಿ ಬಡವರು ಇಲ್ಲಿ ಎಲ್ಲರೂ ಬರೋದು ಫಸ್ಟಿಗೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಅಂತ ಒಂದು ಒಳ್ಳೆಯ ವಾತಾವರಣದಲ್ಲಿ ಇದ್ದಂತ ಆಸ್ಪತ್ರೆ ಐತಿ. ಇನ್ನೂ ಕೂಡ ನಮ್ಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ನೀವು ಮಾಡಾಕ್ತೀರಿ, ಇನ್ನೂ ಸ್ವಲ್ಪ ನಮ್ಗೆ ಹೆಚ್ಚಿನ ಫಂಡ್ಸ್ ಕೊಡಿಸಿರಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜಯಂತ. ನಮ್ಮ ಸಾಹೇಬರ ಪ್ರಯತ್ನದಿಂದ ಒಂದು ಒಳ್ಳೆಯ ಫಂಡ್ ಬಂದಿದೆ. ಇದು ಎಲ್ಲ ಚವತ್ನಾಗ ಯೂಸ್ ಆಗಿ ಜನಕ್ಕೆ ಒಳ್ಳೇದಾಗ್ತದೆ, ಒಳ್ಳೇದಾಗಲಿ ಅಂಥೇಳಿ ಮತ್ತು ಈ ಫಂಡ್ ತಂದಂಥ ನಮ್ಮ MLA ಸಾಹೇಬರಿಗೆ ನಮ್ಮ ಹಾಸ್ಪಿಟ್ಲ್ ವತಿಯಿಂದ ಧನ್ಯವಾದಗಳನ್ನು ಹೇಳ ಬಯಸ್ತೇನೆ. ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಗಣ್ಯಮಾನ್ಯರು, ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು
ಪತ್ರಿಕಾ ಮಾಧ್ಯಮದವರೇ, ಎಲ್ಲರಿಗೂ ವಂದನೆಗಳು. ಇವತ್ತು ನಾವಿಲ್ಲಿ ಆಸ್ಪತ್ರೆಯ ಮೂಲಭೂತ ಸೌಕರ್ಯಗಳ ಉನ್ನತೀಕರಣ ಕಾಮಗಾರಿ ಭೂಮಿ ಪೂಜೆ ಹಾಗೂ 108 ಆಂಬುಲೆನ್ಸ್ನ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ಇದ್ದೇವೆ. WHO ಒಬ್ಬ ಕನ್ಸಲ್ಟ್ ಅಂತ ಹೇಳಿದ್ರು ನಮಗೆ, ನಾವೊಂದು ಆಸ್ಪತ್ರೆ ನಿರ್ಮಾಣ ಮಾಡಬೇಕಾದ್ರೆ ಮೊದಲು ಕ್ವಾರ್ಟರ್ಸ್ ನಿರ್ಮಾಣ ಮಾಡಬೇಕಂತೆ. ಯಾಕಂದರೆ ಒಳ್ಳೆಯ ಕ್ವಾರ್ಟರ್ಸ್ ನಿರ್ಮಾಣ ಮೊದಲು ನಿರ್ಮಾಣ ಮಾಡಿದ್ವಿ ಅಂದರೆ ಅಲ್ಲೇ ಸ್ಟಾಫ್ ಮತ್ತು ಡಾಕ್ಟರ್ಸ್ಗಳು ಬಂದು ಆಸ್ಪತ್ರೆ ಚೆನ್ನಾಗಿ ನಡೀತದೆ. ಆಸ್ಪತ್ರೆ ನಿರ್ಮಾಣ ಮಾಡಬೇಕಾದ್ರೆ ಫಸ್ಟ್ ನಾವು ಟಾಯ್ಲೆಟ್ ಮತ್ತು ಬಾತ್ರೂಮಿಗೆ ಕಾನ್ಸಂಟ್ರೇಟ್ ಮಾಡಬೇಕಂತೆ. ಯಾಕಂದರೆ ನಾವು ಪೇಷಂಟ್ಗೆ ಮೂಲಭೂತ ಸೌಕರ್ಯವನ್ನು ಕೊಟ್ಟಿವಂದ್ರೆ ತಾನೇ ಪೇಷಂಟ್ ಅವರಿಗೆ ಒಳ್ಳೆಯ ಪೇಷಂಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಾವಂತೆ. ಹೀಗೆ ನಮ್ಮ ಆಸ್ಪತ್ರೆಯಲ್ಲಿ ಮೇಲ್ ಪ್ರಾಬ್ಲಮ್ ಇದ್ದಿದ್ದು ಬಾತ್ರೂಮದ್ದು, ಟಾಯ್ಲೆಟದ್ದು. ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಕಡೆ ಇದೆ. ಟಾಯ್ಲೆಟದ್ದು ಸ್ವಲ್ಪ ನಾವೇನೋ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ. ಮೇಲ್ಗಡೆ ವಾರ್ಡ್ ಒಂದು ಸೋರ್ತಾ ಇದೆ. ವಾರ್ಡ್ ಸೋರೋದು ಒಂದು 5-6 ವರ್ಷ ಆಯಿತು. ನಾವು ರಿಪೇರಿ ಮಾಡೋಕ್ಕೆ ಭಾಳ ಪ್ರಯತ್ನ ಪಟ್ವಿ. ಅದನ್ನ ಲಾಸ್ಟಿಗೆ ಇಂಜಿನಿಯರ್ ಕರ್ಕೊಂಡ್ಬಂದು ಎಸ್ಟಿಮೇಟ್ ಮಾಡಿದ್ವಿ, 4 ಲಕ್ಷ ಆಯಿತು. ಬಟ್ ಅದನ್ನು ರಿಪೇರಿ ಮಾಡೋಕ್ಕೆ ಫಂಡ್ ನಮ್ಮ ಅಧೀನದಲ್ಲಿ ಇದ್ದಿದ್ದಿಲ್ಲ ಅದು. ಮತ್ತು ಇನ್ನೊಂದು MNRC, ನಮ್ಮಲ್ಲಿ MNRC ಅಂತ ಒಂದಿದೆ. MNRC ಅಂದರೆ ಲೋ ಬರ್ತ್ ವೇಟ್, ಅಪೌಷ್ಟಿಕ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡೋದು. ಬಾದಾಮಿ, ಇಲ್ಕಲ್, ಹುನಗುಂದ ಎಲ್ಲ ಕೂಡಿ ಒಂದು ನಮ್ಮಲ್ಲಿ MNRC ಇದೆ. ಅದರಲ್ಲಿ ಏನು ಮಾಡ್ತೀವಿ ನಾವು, ಅಪೌಷ್ಟಿಕ ಮಕ್ಕಳನ್ನು ಕರ್ಕೊಂಡ್ಬಂದು 14 ದಿನ ಅಲ್ಲಿ ತಂಗಂಗ ಮಾಡಿ ಆ ತಾಯಿಗೆ, ಜೊತೆ ಬಂದಂಥ ತಾಯಿಗೆ ಅವಳಿಗೆ ದಿನ ಭತ್ಯೆ ಕೊಟ್ಟು, ತಾಯಿಗೆ ಮತ್ತು ಊಟ ಕೊಟ್ಟು, ಮಗುಗೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಅಪೌಷ್ಟಿಕತೆಯಿಂದ ಪುನರುಚ್ಚೇತನವನ್ನು ಮಾಡುವಂಥ ನಮ್ಮಲ್ಲಿ MNRC ಅಂತ ಒಂದು ವಾರ್ಡ್ ಇದೆ. ಬಟ್ ಅದರಲ್ಲಿ ಬಂದಂಥ ತಾಯಿಯಂದಿರು 2 ದಿನದಲ್ಲೇ ಹೋಗ್ತಾ ಇದ್ದಾರೆ. ಯಾಕಂದರೆ ಅಲ್ಲೇ ಬಾತ್ರೂಮಿದು ವ್ಯವಸ್ಥೆ ಇಲ್ಲ. ಸೊ 2ನೇ ದಿನಕ್ಕೆ ಅವಳಿಗೆ ಜಳಕ ಮಾಡೋಕ್ಕಾಗಲ್ಲ, ಹೋಗಿಬಿಡಾಕತ್ತಾಳೆ. ಸೊ ಈಗ ನಮಗೆ ಈ ಕಾಮಗಾರಿಯಿಂದ ಎಲ್ಲ ಟಾಯ್ಲೆಟು ಮತ್ತು ಇವೆಲ್ಲ ಕರೆಕ್ಟಾಗಿ ವರ್ಕ್ ಆದವು ಅಂದ್ರೆ ಜನಕ್ಕೆ ಒಳ್ಳೆಯದಾಗ್ತೈತಿ. ಮತ್ತು MNRCದೊಳಗೂ ಪೇಷಂಟ್ ಆರಾಮಿದ್ದು ನಮ್ಮ ಗ್ರೇಡ್ ಮಕ್ಕಳು ಇಂಪ್ರೂವ್ ಆಗ್ತಾವೆ. ಇದ್ರ ಸಂಬಂಧ ಉದ್ಘಾಟನೆಯ ಕಾರ್ಯಕ್ರಮದ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬಡವರ ಬಂಧು, ದೀನ ದಲಿತರ ನಾಯಕರು ಆಗಿರ್ತಕ್ಕಂಥ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶ್ಯಪ್ನವರು ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲ ವೈದ್ಯಾಧಿಕಾರಿಗಳ ಪರವಾಗಿ ಹಾಗೂ ಎಲ್ಲ ಹಿರಿಯರ ಪರವಾಗಿ ಹಾಗೂ ವೇದಿಕೆ ಮೇಲೆ ಇರುವಂತಹ ಅತಿಥಿಗಳ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಗೈಡ್ಲೈನ್ಸ್ ಪ್ರಕಾರ ನಡೆಯೋದು. ಒಂದು ಕಂಪೌಂಡ್ ಒಳಗೆ ಒಂದು ಹಂದಿನೂ ಬರಂಗಿಲ್ಲ, ಅಷ್ಟು ಸ್ವಚ್ಛ ಇರಬೇಕಂತ ಹಾಸ್ಪಿಟ್ಲ್. ಅದಕ್ಕೂ ನಾವು ಕಾಂಪೀಟ್ ಮಾಡಬೇಕಾಗಿದೆ. ಅದಕ್ಕಾಗಿ ನಮ್ಗೆ ಮಾಡಬೇಕಾಗಿದ್ದು ಒಂದು ಕಂಪೌಂಡ್ ಆಗಬೇಕು ಸುತ್ತ.